ಸೊ ಹೆಲೋ ನಮಸ್ಕಾರ ಎಲ್ರಿಗೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಾನು ಅನ್ಕೊಳ್ತೀನಿ. ಏನಪ್ಪ ದೇವಸ್ಥಾನ ವಿಡಿಯೋ ಮಾಡ್ತಾ ಇದೀನಿ ಅಂತ ಅನ್ಕೊಂತ ಇರ್ಬೋದು. ಇಲ್ಲ, ಇವತ್ತು ನಾನು ನಿಮ್ಗೊಂದು ಚೆನ್ನಾಗಿರೋ ಪ್ರಾಪರ್ಟಿ ಅಂಡ್ ಸೂಪರ್ ಆಗಿ ಜೊತೆಗೆ ಹೊಸ ಐಡಿಯಾಗಳನ್ನ ಯೂಸ್ ಮಾಡ್ಬಿಟ್ಟು ಈ ಪ್ರಾಪರ್ಟಿನ ಡೆವಲಪ್ ಮಾಡಿರುವಂತದ್ದು. ನಾನ್ ಎಲ್ಲಿದ್ದೀನಿ ಅಂತ ಅನ್ನೋದಾಯ್ತು ಅಂದ್ರೆ, ಫಸ್ಟ್ ಆಫ್ ಆಲ್ ಇವಾಗ ಇರುವಂತಹ ಪ್ರಾಪರ್ಟಿ ಹೆಸರು ಆಶಿತಾ ಪ್ರಾಪರ್ಟಿ ಡಿವೈನ್ ಅಂತ ಅಂಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅವರು. ಜೊತೆಗೆ ಇವ್ರಿಗೆ ಈ ಒಂದು ಇಂಡಸ್ಟ್ರಿಲಿ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಇವಾಗಿರೋ ಲೊಕೇಶನ್ ಅಪ್ಪ ಅಂದ್ರೆ ಜಿಗ್ನಿ APC ಇಂದ ನಿಮ್ಗೆ 3 ಕಿಲೋಮೀಟರ್ ಅಥವಾ 3.5 ಕಿಲೋಮೀಟರ್ ಎಕ್ಸಾಕ್ಟ್ ಲೊಕೇಶನ್ ಇದು. ಅಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ಹಾರ್ಗದ್ದೆ, ದೇವಸಂದ್ರ ಮತ್ತೆ ನಸೆನೂರು ಇನ್ ಬಿಟ್ವೀನ್ ಬರುತ್ತೆ. ಅಂಡ್ ಸೂಪರ್ ಆಗಿರುವಂತಹ ಪ್ರಾಪರ್ಟಿ ಇದು. ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಒಂದು ಪ್ರಾಪರ್ಟಿ ನನಗೆ ಇಷ್ಟ ಆಗಿರೋದು ಏನಪ್ಪಾ ಅಂತಂದ್ರೆ, ಏನು ಒಂದ್ ದೇವಸ್ಥಾನ ಕೊಟ್ಟಿದ್ದಾರೆ. ಬರೀ ದೇವಸ್ಥಾನ ಅಷ್ಟೇ ಅಲ್ದೇನೆ ನಿಮ್ಗೆ ಎದುರುಗಡೆ ಕಲ್ಯಾಣಿನೂ ಕೊಟ್ಟಿದ್ದಾರೆ. ಹೋಗ್ತಾ ಹೋಗ್ತಾ ಇಲ್ಲ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಅಂಡ್ ಏನೆಲ್ಲ ಹೊಸದಾಗಿ ಐಡಿಯಾಗಳನ್ನ ಯೂಸ್ ಮಾಡ್ಬಿಟ್ಟು ಈ ಒಂದು ಪ್ರಾಪರ್ಟಿ ಡೆವಲಪ್ ಮಾಡಿದ್ರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ನಿಮ್ಗೂ ದೇವ್ರ ಆಶೀರ್ವಾದ ಮಾಡ್ಲಿ. ಸೊ ಆಶಿತಾ ಪ್ರಾಪರ್ಟೀಸ್ ನ ಓನರ್ ತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೆಂಗಿದ್ದೀರಾ? ಆರಾಮ್ ಮೇಡಮ್. ಅಂಡ್ ನಂಗೆ ಬಂದ ತಕ್ಷಣ ಜಾಗ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ನಿಮ್ಮ ಐಡಿಯಾಸ್ ಗಳು ಇಷ್ಟ ಆಯ್ತು ಸರ್. ಅಂಡ್ ಇವಾಗ ಈ ಒಂದು ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಮೇಡಮ್, ದೇವಸಂದ್ರ ಅಂತ ಬರುತ್ತೆ, ಆರಗದ್ದೆ ಪಂಚಾಯತಿ ಆಫೀಸ್. ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಇಲ್ಲಿಗೆ. ಓಕೆ. ಮತ್ತೆ ಈ ಕಡೆ ಒಂದು ಹೊಸೇನೂರು, ದೇವಸಂದ್ರ, ಈಗ ಹೋದ್ರೆ OTC ಸರ್ಕಲ್. ಇಲ್ಲಿಂದ 3 ಕಿಲೋಮೀಟರ್ಸ್. APC ಸರ್ಕಲ್ ಇಂದ 3.5 ಕಿಲೋಮೀಟರ್ ಇದೆ. 3.5 ಕಿಲೋಮೀಟರ್ ಎಕ್ಸಾಕ್ಟ್. ಡಬಲ್ ರೋಡ್ ಆಕ್ಚುಲಿ ಮ್ಯಾಪ್ ಹಾಕೊಂಡ್ ಬರ್ಬೇಕಾದ್ರೆ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ. ಡಬಲ್ ರೋಡ್ ಇಂದ ಜಸ್ಟ್ ಎಕ್ಸಾಕ್ಟ್ಲಿ 1.5 ಕಿಲೋಮೀಟರ್ ಇಲ್ಲಿಗೆ. ಓಕೆ ಸರ್, ಇದು ಎಷ್ಟು ಎಕರ್ಲಿ ಡೆವಲಪ್ ಆಗಿರುವಂತಹ ಲೇಔಟ್ ಸರ್ ಇದು? ಟೋಟಲ್ ಈಗ 15 ಎಕರೆ ಆಗಿದೆ. ಫೇಸ್ 1 ಕಂಪ್ಲೀಟ್ ಆಗಿದೆ. ಫೇಸ್ 2 ನಾವು ಈಗ ಡೆವಲಪ್ ಮಾಡ್ತಿರೋದು, ಆಲ್ರೆಡಿ ಆಗೋಗಿದೆ ಇದು. ನೆಕ್ಸ್ಟ್ ಫೇಸ್ 3 ಬರುತ್ತೆ. ಫೇಸ್ 3 ಬರುತ್ತೆ, ಆ ಕಡೆ 10 ಎಕರ್ಸ್ ಎಕ್ಸ್ಟೆಂಡ್ ಆಗ್ತಾ ಇದೆ. ಅಂಡ್ ಯಾವೆಲ್ಲ ಡೈಮೆನ್ಷನ್ ಸೈಟ್ಸ್ ಗಳು ಅವೈಲೇಬಲ್ ಇದೆ ಸರ್? ಇಲ್ಲಿ ನಾವು 30-40 30-50 ಮಾಡಿರೋದು. 30-40 30-50 as of now ಎಲ್ಲ ಆಲ್ಮೋಸ್ಟ್ 100% ರಿಲೀಸ್ ಆಗಿದೆ. BMRDA ರೇರಾ ಅಪ್ರೂವ್ಡ್. BMRDA ರೇರಾ ಅಪ್ರೂವ್ಡ್. ಅಂಡ್ ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಟು ರಿಜಿಸ್ಟ್ರೇಷನ್. ಆಲ್ ಬ್ಯಾಂಕ್ಸ್ ಅಪ್ರೂವಲ್ ಸಿಗುತ್ತೆ. ಓಕೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ, ನಾವೇನ್ ವೇಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಓಕೆ. ಸಿ ಆಲ್ ಅಂಡರ್ಗ್ರೌಂಡ್ ಕೇಬಲ್. ಓಕೆ. ಸೊ ಇಲ್ಲಿ ನೋಡ್ತಾ ಇರಬಹುದು ನೀವು, ಅಂಡರ್ಗ್ರೌಂಡ್ ಕೇಬಲ್ ಕೊಟ್ಟಿದ್ದಾರೆ ಅಂಡ್ ತುಂಬಾ ಸೇಫ್ಟಿ ಮೇಂಟೈನ್ ಮಾಡಿರುವಂತದ್ದು. ಎವ್ರಿ ಸೈಟ್ ಕನೆಕ್ಷನ್, ಇದು ವಾಟರ್ ಕನೆಕ್ಷನ್. ಓಕೆ, ಅಂದ್ರೆ ಸಪರೇಟ್ ವಾಟರ್ ಕನೆಕ್ಷನ್ ಇದೆ. ಸೊ ಸಪರೇಟ್ ವಾಟರ್ ಕನೆಕ್ಷನ್, ಸಪರೇಟ್ ಗಾರ್ಡನ್ ಏರಿಯಾ ಕೊಟ್ಟಿದ್ದಾರೆ. ಅವರೇ ಆಲ್ರೆಡಿ ಪ್ಲಾಂಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸರ್. ಇದು ಸಿವೇಜ್ ಸಿಸ್ಟಮ್, ಅಲ್ಲಿಂದ ನಾವು ಅವ್ರು ಮತ್ತೆ ಇದು ಆಗಿಲ್ಲ, ನಾವೇ ಕನೆಕ್ಷನ್ ಕೊಟ್ಟಿದೀವಿ. ಓಕೆ, ನೀವೇ ಕನೆಕ್ಷನ್ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ. ಇದು ಬೋತ್ ಸೈಡ್ ಸಪರೇಟ್ ಮಾಡಿದ್ವಿ. ಅದಕ್ಕೆ ಗಿಡಗಳು ಇದು ಡ್ರಿಪ್ ಹಾಕಿ. ಸರ್, ಯಾವ ಫೇಸಿಂಗ್ ಸೈಟ್ಸ್ ಗಳು ಅವೈಲೇಬಲ್ ಇದೆ ಸರ್? ನಾವು ಈಸ್ಟ್ ಫೇಸಿಂಗ್ ಅಂಡ್ ವೆಸ್ಟ್ ಇದೆ ಮೇಡಮ್. ಈಸ್ಟ್ ಅಂಡ್ ವೆಸ್ಟ್ ಇದೆ. ಟೋಟಲ್ ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ? ಸೆಕೆಂಡ್ ಫೇಸ್ 113 113. ಓಕೆ. ಸೊ ಇವಾಗ ಎಷ್ಟೊಂದ್ ಜನಕ್ಕೆ ಮನೆ ಕಟ್ಟಿಸ್ಬೇಕು ಅಂದ್ರೆ ಎಲ್ರಿಗೂ ಅಷ್ಟೇ ಬೆಳಿಗ್ಗೆ ದುಡ್ದು ಸಾಯಂಕಾಲ ಬಂದು ನಮ್ಮ ಸ್ವಂತ ಮನೇಲಿ ನಾವು ಆರಾಮಾಗಿ ಜೀವನ ನಡೆಸಬೇಕು ಅಂತ ಆಸೆ ಇರುತ್ತೆ. ಮನೆ ಕಟ್ಸೋದೇ ಒಂಥರ ಈ ಮಿಡಲ್ ಕ್ಲಾಸ್ ಲೈಫ್ ಅವ್ರಿಗೆ, ಮಿಡಲ್ ಕ್ಲಾಸ್ ಜೀವನದಲ್ಲಿ ಬರ್ತಾ ಇರೋರಿಗೆ ಒಂದು ದೊಡ್ಡ ಕನ್ಸದು. ಯಾವಾಗ ಆಗುತ್ತೋ ಅದು ಗೊತ್ತಿಲ್ಲ ಅನ್ನೋ ತರ. ಬಟ್ ಇಲ್ಲಿ ನಿಮ್ಗೆ ಸೈಟ್ ತಗೊಳ್ಳೋದಕ್ಕಾಗಿರ್ಲಿ ಅಥವಾ ಮನೆ ಕಟ್ಸ್ಕೊಳ್ಳೋದಕ್ಕಾಗಿರ್ಲಿ ಎಲ್ಲದಕ್ಕೂ ಈ ಒಂದು ಜಾಗ ಸೂಕ್ತವಾಗಿರುವಂತದ್ದು. ಅಂಡ್ ಹಸುರಿಂದ ಕಂಗೊಳಿಸ್ತಾ ಇದೆ ಈ ಒಂದು ಜಾಗ. ಸುತ್ತಲೂ ಗ್ರೀನರಿ ಇದೆ ಅಂಡ್ ಪೊಲ್ಯೂಷನ್ ಫ್ರೀ ಇದೆ. ಬೆಂಗಳೂರಲ್ಲಿ ಬದುಕಬೇಕಾದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ಆ ಕಲುಷಿತವಾದ ಗಾಳಿ ಕುಡ್ಕೊಂಡು ನಮ್ಮ ಆರೋಗ್ಯನ ನಾವೇ ಕೆಡಿಸ್ಕೊಂಡಿರ್ತೀವಿ. ಬಟ್ ಈ ಜಾಗದಲ್ಲಿ ಸೈಟ್ ತಗೊಂಡ್ರೆ 200% ನಿಮ್ಮ ಆರೋಗ್ಯ ಸಖತ್ತಾಗಿರುತ್ತೆ. ಬಿಕಾಸ್ ಪೊಲ್ಯೂಷನ್ ಫ್ರೀ ಏರ್ ತಗೊಳ್ತಾ ಇರ್ತಾರೆ. ಬೆಳಿಗ್ಗೆ ಇದ್ರೆ ಫ್ರೆಶ್ ಏರ್ ಸಿಗುತ್ತೆ. ಅಂಡ್ ಸರ್ ಕೇಳ್ಬೇಕು, ಸರ್ ಎಷ್ಟೊಂದು ಗಿಡಗಳನ್ನ ಹಾಕಿದ್ರೆ ಏನ್ ಸರ್ ರೀಸನ್ ಇದರಿಂದ? ಇಲ್ಲ, ಇದೇ ಯಾಕಂದ್ರೆ ನಾವು ಎವ್ರಿ ಲೇಔಟ್ ಏನಂದ್ರೆ ಎಲ್ಲ ಹೂವು ಗಿಡ ಇಡೋದು, ಅದರಿಂದ ಏನ್ ಪ್ರಯೋಜನ ಇಲ್ಲ. ಇದು ಅದೆಲ್ಲ ಸೈಡ್ ಮಾವಿನ ಗಿಡ ಅಲ್ವಾ ಸರ್? ಹೌದು ಮೇಡಮ್, ಮಾವಿನ ಗಿಡ, ಅಲ್ಲೆಲ್ಲ ಜಾಮೂನ್ ಇದೆ, ಕೋವಾ ಇದೆ, ಸಪೋಟಾ ಇದೆ. ಮತ್ತೆ ಬರೀ ಗಿಡಗಳು ಮತ್ತು ವಾಕಿಂಗ್ ಏರಿಯಾನು ಮಾಡ್ಕೊಂಡು. ಹೌದು ಮೇಡಮ್, ಅದಿಲ್ಲ ವಾಕಿಂಗ್ ಏನ್ ಮಾಡೋದು, ಜಸ್ಟ್ ಇದು ಓನ್ಲಿ ಫ್ರೂಟ್ ಗಾರ್ಡನ್. ಅಲ್ಲಿ ನೋಡಿ ಜಸ್ಟ್ ನೀಮನ್ ಹಾಕಿದೆ, ಬೇವಿನ ಗಿಡ. 100% ರೆಸಿಡೆನ್ಷಿಯಲ್ ಏರಿಯಾ. 100% ರೆಸಿಡೆನ್ಷಿಯಲ್ ಪ್ಯೂರ್. ಓಕೆ ಸರ್, ಇವಾಗ ಈ ಒಂದು ಲೊಕೇಶನ್ ಮನೆ ತಗೊಳೋದ್ರಿಂದ ಯಾವೆಲ್ಲ ಇಂಡಸ್ಟ್ರೀಸ್ ನಿಯರ್ ಆಗುತ್ತೆ ಅಂದ್ರೆ ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಜಿಗಿನಿ ಇಂಡಸ್ಟ್ರಿಯಲ್ ಏರಿಯಾ ಇರೋದು. ಸೊ ಇಲ್ಲೆಲ್ಲ ಮನೆ ಕಟ್ಟಿರೋದೆಲ್ಲ ನೋಡಿ, ಇಲ್ಲಿಂದ ಡೈರೆಕ್ಟ್ OTC ಸರ್ಕಲ್ 3 ಕಿಲೋಮೀಟರ್ಸ್ ಆಗುತ್ತೆ. ಈ ಕಡೆ 1.5 ಕಿಲೋಮೀಟರ್ ಆಗುತ್ತೆ. ಇದು ಪ್ಯೂರ್ಲಿ ರೆಸಿಡೆನ್ಷಿಯಲ್ ಏರಿಯಾ. ಸೊ ಆ ಕಡೆ ಇರೋದೆಲ್ಲ
ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಜನರು ಇಷ್ಟ ಪಡಲ್ಲ ಅಲ್ಲಿ. ಸೊ ಇಲ್ಲಿ ಬಂದು ಆರಾಮಾಗಿ ಇರ್ಬೋದು, ಯಾಕಂದ್ರೆ ಕಾಮ್ ಆಗಿರುತ್ತೆ. ಎಲ್ಲ ಈವ್ನಿಂಗ್ ನೋಡಿ ಎಲ್ಲರೂ ಬರ್ತಾರೆ ವಾಕಿಂಗ್, ಯಾಕಂದ್ರೆ 24 hours ಸೆಕ್ಯೂರಿಟಿ ಇದೆ, ಅದರಲ್ಲಿ ನೀರಿದೆ, ನೀರಿನ ವ್ಯವಸ್ಥೆ ಎಲ್ಲ ಇದೆ, ಕಂಪ್ಲೀಟ್ ಎಲ್ಲ ಇದೆ A to Z. ಈಗ ಬಾಸ್ಕೆಟ್ಬಾಲ್ ಕೋರ್ಟ್, ಪ್ಲೇ ಏರಿಯಾ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲ ಇದು ಮಾಡ್ತಿದ್ವಿ. ಓವರ್ ಹೆಡ್ ಟ್ಯಾಂಕ್ಸ್ ಕೊಟ್ಟಿದ್ದಾರೆ ಸರ್? ಹೌದು ಮೇಡಮ್, ಓವರ್ ಹೆಡ್ ಟ್ಯಾಂಕ್ ಇದೆ, ಎಲ್ಲ ನೀರು ಈಗ ಎಲ್ಲ ರೆಡಿ ಇದೆ. ನಾಳೆನೆ ನೀವು ಮನೆ ಕಟ್ಕೊಂಡ್ಬಿಡ್ಬೋದು, ನಾವೇನ್ ಆರಾಮಾಗಿ ಮತ್ತೇನು ಯೋಚನೆ ಮಾಡಂಗಿಲ್ಲ. ವಿಲ್ ಪ್ರೊವೈಡ್ ದ ವಾಟರ್, ಆರಾಮಾಗಿ 24 ಸರ್. ಇವಾಗ ಸೈಟ್ಸ್ ತಗೊಂಡ್ವಿ ಅಂತಂದ್ರೆ ಇಲ್ಲಿ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯಾವ ತರ ಇದೆ ಸರ್? ಈ ಸೈಟ್ ಇಲ್ಲಿ ಈ ಕಡೆಗೆ ನಾವು ಬಂದ್ರಲ್ಲ ಮೇನ್ ಎಂಟ್ರೆನ್ಸ್ ಅಲ್ಲಿ ಅಲ್ಲೇ BMTC ಬಸ್, ಮೇನ್ ಎಂಟ್ರೆನ್ಸ್ ಹತ್ರನೇ BMTC ಬಸ್ ಸ್ಟಾಪ್. ಈಗ 366 3D DEF ಎಲ್ಲ ಬರುತ್ತೆ. ಅಂದ್ರೆ ಮಾರ್ಕೆಟ್ ಮೆಜೆಸ್ಟಿಕ್, ಶಾಂತಿನಗರ, ಜಯದೇವ ಹತ್ರ ಜಯದೇವ. ಫ್ರಮ್ ಜಯದೇವ ಇಂದ ಇಲ್ಲಿ ಎಕ್ಸಾಕ್ಟ್ ಆಗಿ 25 minutes ಮೇಡಮ್. ನೀವು ಜಸ್ಟ್ ನೋಡಿ, ಯಾಕಂದ್ರೆ ನಾವು ಇಲ್ಲಿರೋ ಇದರಿಂದ ಆರಾಮಾಗಿ ಡಬಲ್ ರೋಡ್ ಇರೋದ್ರಿಂದ ಆರಾಮಾಗಿ ಬರ್ಬೋದು. ಸೊ ಇಲ್ಲಿರೋ HCL ಇಲ್ಲಿಂದ 5 kilometers ಆಗುತ್ತೆ. ಸೊ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಂಡ್ ಎಲೆಕ್ಟ್ರಾನ್ ಸಿಟಿ ಎಕ್ಸಾಕ್ಟ್ ಆಗಿ 14 kilometers. ಅಂಡ್ ಮೆಟ್ರೋ ಸ್ಟೇಷನ್ ಬರುತ್ತೆ, ಮೆಟ್ರೋ ಅದು 10 kilometers ಆಗುತ್ತೆ, 10 kilometers ನಮ್ಮ ಲೇಔಟ್ ಗೆ. ಓಕೆ, ಸೊ ನಿಮಗೆ ಮೆಟ್ರೋ ನಿಯರ್ ಆಗುತ್ತೆ. ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ನಿಮಗೆ ಮೇನ್ ರೋಡ್ ಗೆ, ಅಂದ್ರೆ ನಿಮಗೆ ಲೇಔಟ್ ಇಂದ ಏನು ಆರ್ಚ್ ಇದೆ ಅದ್ರ ಹತ್ರನೇ ಬಸ್. ಮೇಡಮ್ ಆಲ್ ಬಸ್ಸಸ್, ಸ್ಕೂಲ್ ಬಸ್ಸಸ್ ಬರುತ್ತೆ, ಯಾಕಂದ್ರೆ ತುಂಬಾ ಜನಕ್ಕೆ ಹಾಸ್ಪಿಟಲ್, ಸ್ಕೂಲ್ ಅನ್ನೋದು ಇಂಪಾರ್ಟೆಂಟ್. ಬಸ್ಸು, ಸ್ಕೂಲ್ಸೇ ಜಾಸ್ತಿ. ಹೌದು, ಈಗ ಮಕ್ಕಳಿಗೆ ಸ್ಕೂಲ್ ಜಾಸ್ತಿ ಜನ ಇಲ್ಲ. ಕೆಲವರು ಸರ್ ಸ್ಕೂಲ್ ಇದೆಯಾ, ಸ್ಕೂಲ್ ಬಸ್ ಬರುತ್ತಾ? ಸೊ ಎವ್ರಿಥಿಂಗ್ ಇಟ್ ಇಸ್ ದೇರ್. ಬಟ್ ಹಾಸ್ಪಿಟಲ್ ಇಲ್ಲಿಂದಾನೆ AP ಸರ್ಕಲ್ ಇದೆ. ಮತ್ತೆ ಇಲ್ಲಿ ಆರೋಗ್ಯದ ಬಸ್ ಸ್ಟಾಪ್ ಅಲ್ಲಿ ಇಲ್ಲಿಂದ 1 kilometer ವಿನಾಯಕ ಹಾಸ್ಪಿಟಲ್ ಪ್ಲಸ್ ಅದು ವಿಜಯಶ್ರೀ ಹಾಸ್ಪಿಟಲ್, ಅದು ಸ್ಪೆಷಾಲಿಟಿ ಹಾಸ್ಪಿಟಲ್ ಚೆನ್ನಾಗಿದೆ. ನಾರಾಯಣ ಇದೆ ಎಕ್ಸಾಕ್ಟ್ 7 kilometers ಮೇಡಮ್, ಆರೋಗ್ಯದಿಂದ ಸ್ಟ್ರೈಟ್. ಅಲ್ಲಿಂದ ಸೂರ್ಯ ಸಿಟಿ ಫೇಸ್ 2 ಆ ಕಡೆ, ಫೇಸ್ 4 ಇಲ್ಲಿ ನಡೀತಾ ಇದೆ. ಫೇಸ್ 4 ಈ ಕಡೆಗೆ ಜಸ್ಟ್ 1.2 kilometers ನಮ್ಮ. ಅದಕ್ಕೆ ಆ ಫೇಸ್ 2 ಗೆ 150 feet ರೋಡ್ ಇಲ್ಲೇ ಹೋಗ್ತಿರೋದು. 150 feet ರೋಡ್ ಇಲ್ಲೇ ಹೋಗುತ್ತೆ. ಆ ಮನೆ ಇದೆ ಅಲ್ಲ, ಜಸ್ಟ್ ಬ್ಯಾಕ್ ಸೈಡ್ ಹೋಗುತ್ತೆ. CDP ನೋಡ್ಕೋಬಹುದು. ಸಿಟಿ ಡೆವಲಪ್ಮೆಂಟ್ ಪ್ಲಾನಿಂಗ್ ಅಥಾರಿಟಿ ಅಲ್ಲಿ ಆಲ್ರೆಡಿ ಫುಲ್ ಫ್ಲೆಜ್ಡ್ ಆಗಿ ವರ್ಕ್ ನಡೀತಾ ಇದೆ ಅಲ್ಲಿ. ಸೂರ್ಯ ಸಿಟಿ ಫೇಸ್ 4 ಕರ್ನಾಟಕ ಹೌಸಿಂಗ್ ಬೋರ್ಡ್. ಸೊ ಇದನ್ ಡೆವಲಪಿಂಗ್ ಏರಿಯಾ. ನಾವು ಇದು ತುಂಬಾ ಮೆಗಾ ಟೌನ್ಶಿಪ್ ತರ ಮಾಡ್ತಿದ್ವಿ. ಇದು ಮೆಗಾ ಟೌನ್ಶಿಪ್ ತರ, ಯಾಕಂದ್ರೆ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇದು ಫುಲ್ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿ ನೀವೇ ನೋಡ್ರಿ. ನಾವೇನಂದ್ರೆ ಎಲ್ಲಾರ್ಗು ಸುಮ್ನೆ ಅದು ಇದು ಸುಳ್ಳು ಹೇಳ್ಬಿಟ್ಟು ನಾವ್ ಯಾರಿಗೂ ಇದು ಸೇಲ್ ಮಾಡ್ತಿಲ್ಲ. 100% ರಿಲೀಸ್ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ಸರ್ ರೆಡಿ ಇದೆ, ಬಂದ್ ತಗೋಬಹುದು. ನೋ ನೀಡ್ ಟು ವೇಟ್. ಏನಕ್ಕೆ ಇದು ರಿಲೀಸ್ ಬರುತ್ತೋ ಇಲ್ವೋ, ಇಲ್ಲಾಂದ್ರೆ ಅಮ್ಯೂನಿಟೀಸ್ ಫಿಲ್ ಮಾಡ್ತಾರೋ ಇಲ್ವೋ ಅನ್ನೋದು ಡೌಟ್ ಇರುತ್ತೆ. ಎಲ್ಲಾ ರೆಡಿ ಇದೆ. ಜಸ್ಟ್ ಟ್ಯಾಬ್ ತೆಗೆದ್ರೆ ನೀರ್ ಬರುತ್ತೆ. ನಾವೇ ಕೇಬಲ್ ಕೊಟ್ಬಿಟ್ಟಿದೀವಿ. ಸಿವೇಜ್ ಸಿಸ್ಟಮ್ ಇದೆಲ್ಲ ಇದಕ್ಕೆ ಕನೆಕ್ಟ್ ಮಾಡಿದ್ವಿ. ಇದೆಲ್ಲ ಹೋಗಿ ಇದು STP ಪ್ಲಾಂಟ್ ಗೆ ಕನೆಕ್ಟ್ ಆಗುತ್ತೆ. ನಾವು ಮಿಷನರೀಸ್ ಎಲ್ಲ ಫಿಕ್ಸ್ ಮಾಡಿದೀವಿ. ಅದೆಲ್ಲ ಫಿಲ್ಟರ್ ಬಂದು ಇದಕ್ಕೆ ಫಿಲ್ ಆದ್ರೆ ಗಾರ್ಡನ್ ಯೂಸ್ ಮಾಡ್ತೀವಿ. ಅದು ಆಸ್ ಯೂಸ್ವಲ್ ಅದು. ಸೊ ನೋಡ್ತಾ ಇರ್ಬೋದು ಹಿಂದ್ಗಡೆ, ಅಂಡ್ ಆಲ್ರೆಡಿ ನಿಮ್ಗೆ ಸ್ಟ್ರೀಟ್ ಲೈಟ್ಸ್ ಹಾಕ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ಪ್ರತಿಯೊಂದು ರೆಡಿ ಇದೆ ಇವಾಗ. ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ವಾಟರ್ ಸಿಸ್ಟಮ್ ಆಗಿರ್ಲಿ ಅಥವಾ ಅಂಡರ್ಗ್ರೌಂಡ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಸ್ಟ್ರೀಟ್ ಲೈಟ್ ಕೊಟ್ಟಿದ್ದಾರೆ, 30 feet ರೋಡ್ ಕೊಟ್ಟಿದ್ದಾರೆ. ಎಲ್ಲ ನೋಡಿದ್ರು ಹಸಿರು ಕಾಣ್ತಾ ಇದೆ ಎಲ್ಲಾ ಕಡೆ. ಆಮೇಲೆ ನಿಮ್ಗೆ ಗೇಟೆಡ್ ಕಮ್ಯುನಿಟಿ ಬೇರೆ, ಸೆಕ್ಯೂರಿಟಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಿರ್ಬೇಕಾದ್ರೆ ಈ ಲೊಕೇಶನ್ ನ ವಿಸಿಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮೇನ್ ರೋಡ್ 40 feet ರೋಡ್. ಇದು ಮೇನ್ ರೋಡ್ 40 feet ಬರುತ್ತೆ. BMTC ಬಸ್ ಬರುತ್ತೆ, ಈ ಕಡೆನೂ ಬರುತ್ತೆ. 150 feet ರೋಡ್ ಕನೆಕ್ಟ್ ಮಾಡ್ತಿದೀವಿ. ಇದು ರೋಡ್ 150 feet ರೋಡ್ ಗೆ ಈ ರೋಡ್ ಕನೆಕ್ಟ್ ಮಾಡ್ತಿದೀವಿ. ಯಾಕಂದ್ರೆ ಅದು ಮತ್ತೆ ಎಕ್ಸ್ಟೆನ್ಷನ್ ಇದೆ ಅಲ್ಲ, ಥರ್ಡ್ ಫೇಸ್ ಮಾಡ್ತಿದೀವಿ ಅದಕ್ಕಾಗಿ. ಸೊ ಆ ಕಡೆ 3rd phase ಬರುತ್ತೆ ನಿಮ್ಗೆ ಇನ್ನು. ಅಂಡ್ ಈ ಒಂದು ರೋಡ್ ನಿಮ್ಗೆ ಮೇನ್ ರೋಡ್ 40 feet ಬರುತ್ತೆ, ಸೆಂಟ್ರ್ ರೋಡ್ ನಿಮ್ಗೆ 30 feet ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಮಕ್ಕಳು ಪ್ಲೇ ಏರಿಯಾ ಇದು. ಸೊ ನಿಮ್ಗೆ ಪ್ಲೇ ಏರಿಯಾ ಇಲ್ಲಿದೆ. ಅಂಡ್ ಆ ಕಡೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಕ್ರಿಕೆಟ್ ಪಿಚ್ ಆಗಿರ್ಲಿ ಅಥವಾ ಬ್ಯಾಡ್ಮಿಂಟನ್ ಗ್ರೌಂಡ್ ಆಗಿರ್ಲಿ ಅದೆಲ್ಲ ಬರುತ್ತೆ ಅಂತ. ಅಂಡ್ ಆ ಕಡೆ ಅಂತೂ ನಿಮ್ಗೆ ಬಾಸ್ಕೆಟ್ಬಾಲ್ ಏರಿಯಾ ಬರುತ್ತೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಪ್ರೊವೈಡ್ ಮಾಡ್ತಾ ಇರೋದು ಜನಗಳಿಗೆ. ಅಂದ್ರೆ ಇಲ್ಲಿ ಯಾರೆಲ್ಲ ಸೈಟ್ ತಗೊಳ್ತಾರೆ ಅವ್ರಿಗೆ ಅಂತ. ಅಂಡ್ ಸೈಟ್ ತಗೋಬೇಕಾದ್ರೆ ದುಡ್ಡು ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೂ ವರಿ ಮಾಡಬೇಡಿ, ನಿಮ್ಗೆ ಲೋನ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಅಂಡ್ ಲೋನ್ ಫೆಸಿಲಿಟಿ ಇರಬೇಕಾದ್ರೆ ಸೈಟ್ ಆರಾಮಾಗಿ ತಗೋಬಹುದು ಅಂತ ನಾನು ಅನ್ಕೊಳ್ತೀನಿ. ಅಂಡ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಬಿಕಾಸ್ ಮನೆ ಕಟ್ಬೇಕಂತ ಎಲ್ರಿಗೂ ಆಸೆ ಇರುತ್ತಲ್ವಾ. ಬಂದ್ ವಿಸಿಟ್ ಮಾಡಿ. ಅಂಡ್ ವಿಸಿಟ್ ಮಾಡಿದ್ಮೇಲೆ ಪಕ್ಕಾ ಲೊಕೇಶನ್ ನಿಮ್ಗೆ ಇಷ್ಟ ಆಗುತ್ತೆ. ನನಗೆ ಇಷ್ಟ ಆಯ್ತು. ಬಿಕಾಸ್ ಯಾಕೆ ಅಂತಂದ್ರೆ ಇಷ್ಟೆಲ್ಲ ನಿಮ್ಗೆ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ರೆ, ಲೊಕೇಶನ್ಸ್ ಅಷ್ಟೆಲ್ಲ ನಿಯರ್ ಇದೆ. ಅಂಡ್ ಸಿಟಿಲಿ ನಿಮ್ಗೆ ಎಷ್ಟೆಲ್ಲ ಪೊಲ್ಯೂಷನ್ ಹೆಂಗ್ ಸಿಗುತ್ತೋ ನಿಮ್ಗೆ ಅಲ್ಲಿ ಒಂದ್ ಸ್ವಲ್ಪನೂ ಪೊಲ್ಯೂಷನ್ ಸಿಗಲ್ಲ. ಕೆರೆ ಇರೋದ್ರಿಂದ ತಣ್ಣಗಿರೋ ಗಾಳಿ ಬರುತ್ತೆ. ಅಂಡ್ ಮನೆಗಳು ನೋಡ್ತಾ ಇರ್ಬೋದು, ಆಲ್ರೆಡಿ ಎಷ್ಟು ಮನೆಗಳು ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿದೆ ಅಂತ. ಅಷ್ಟೆಲ್ಲ ಏನಂದ್ರೆ
ಈ ಎಸ್ಟಿಕ್ ಲೈಫ್ ಅಲ್ಲಿ ವರ್ಕ್ ಮಾಡ್ಕೊಂಡು ಅಲ್ಲೆಲ್ಲ ಫುಲ್ ಕಷ್ಟಪಟ್ಟು ಇಲ್ಲಿ ಬಂದು ಆರಾಮಾಗಿ ತನ್ನ ಇರ್ಬೋದು. ಯಾಕಂದ್ರೆ ಪೀಸ್ಫುಲ್ ಆಗಿರುತ್ತೆ. ಎಲ್ಲೂ ಯಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾರು ಒಳಗಡೆ ಬರಲ್ಲ. ಇದು ನಮ್ಮ ಗೇಟ್ ಇಂದ ಗೇಟೆಡ್ ಕಮ್ಯುನಿಟಿ ಅಂಡ್ ಮೋರ್ ಓವರ್ ಅವ್ರು ಮೇನ್ ರೋಡ್ ಇದೆ, ಆ ಕಡೆ ಮೇನ್ ರೋಡ್ ಇದೆ, ಆ ಕಡೆ ಮೇನ್ ರೋಡ್ ಇದೆ, ಯಾರು ಇನ್ಸೈಡ್ ಬರಲ್ಲ. ಸೊ ಇಲ್ಲೆಲ್ಲ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ರೌಂಡ್ ನೋಡಿದ್ರಲ್ಲ, ಈ ಕಡೆ 40 ಫೀಟ್ ರೋಡು, ಆ ಕಡೆ 40 ಫೀಟ್ ರೋಡು. ಸೊ ಫುಲ್ ರೌಂಡ್ ನಮ್ ಸೆಕ್ಯೂರಿಟಿ ಇರ್ತಾರೆ, ಸ್ಟ್ರೀಟ್ ಲೈಟ್ಸ್ ಇರುತ್ತೆ ಎನಿ ಟೈಮ್. ಆರಾಮಾಗಿ ಯಾರಾದ್ರೂ ವಯಸ್ಸಾಗಿರೋರು ಇದ್ರು ಮಕ್ಳಿದ್ರು ಸೈಕ್ಲಿಂಗ್ ಸಾಯಂಕಾಲ ನೋಡ್ಬೇಕು, ಎಲ್ಲಾರು ಮಾಡ್ಕೊಂಡು ಆರಾಮಾಗಿ. ಯಾಕಂದ್ರೆ ಫುಲ್ ಮಕ್ಳು ಇರ್ತಾರೆ, ಏನ್ ಡೇಂಜರಸ್ ಇಲ್ಲ ಅಲ್ಲಿ. ಇದು BM ಮಾಡಿ ಕನ್ವರ್ಷನ್ BM ಮಾಡಿ ಆಗಿರೋದ್ರಿಂದ 11A ಮೇಡಮ್. 11A ಈ ಖಾತಾ ಆನ್ಲೈನ್ ಅದನ್ನು ನೋಡ್ಬೋದು. ಇಂಡಿವಿಜುವಲ್ ಸೈಟ್ ಖಾತಾ, ಇಂಡಿವಿಜುವಲ್ ಸೈಟ್. ಅಂಡ್ ಪ್ರೈಸಿಂಗ್ ವಿಚಾರ, ಸೊ ಎಷ್ಟೊಂದ್ ಜನ ಇವಾಗ ಲಾಸ್ಟ್ ಅಲ್ಲಿ ಬಂದಿರುತ್ತೆ, ನಿಮ್ಗೆ ತಲೆಯಲ್ಲಿ ಬಂದಿರುತ್ತೆ ಏನಪ್ಪಾ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದಾರೆ ಅಂಡ್ ಪ್ರೈಸಿಂಗ್ ಎಷ್ಟು ಅಂತ. ಸರ್ ನಾ ಕೇಳೋಣ, ಸರ್ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್ ಪ್ರೈಸ್? ಮೇಡಮ್ ಜಾಸ್ತಿ ಏನಿಲ್ಲ, 2600 ರೂಪೀಸ್. ಅದು ಸ್ವಲ್ಪ ನೆಗೋಸಿಯೇಷನ್ ಮಾಡ್ತಿದ್ದೀವಿ. ಓಕೆ, ನಿಮ್ಗೆ 2600 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಓಕೆ, 2600 ನಿಮ್ಗೆ ಜಸ್ಟ್ 2600 ಸ್ಕ್ವೇರ್ ಫೀಟ್ಗೆ. ಅಂಡ್ ಅದೊಂದು ನೆಗೋಷಿಯಬಲ್ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಈ ಒಂದು ಪ್ರೀಮಿಯಂ ಪ್ರಾಪರ್ಟಿ ಏನಿದೆ ಇದಕ್ಕೆ ನೀವು ಬಂದು ವಿಸಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾಕೆ ಇಷ್ಟೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ ಅಂತ. ಸೊ ಆಶ್ರಿತಾ ಪ್ರಾಪರ್ಟೀಸ್ ಅಥವಾ ಆಶ್ರಿತಾ ಡಿವೈನ್ ಏನಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಈ ಒಂದು ಪ್ರಾಪರ್ಟಿನ ಇಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅಂಡ್ ಅದಲ್ಲದೆ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಮನೆಗೂ ಒಂದು ಸೇಫ್ಟಿ ಪ್ರೊವೈಡ್ ಮಾಡಿದ್ರೆ, ಅಂದ್ರೆ ನಿಮ್ಗೆ ಏನು ವೈರ್ಸ್ಗಳು ಯಾವ್ದು ಹೊರಗಡೆ ಕಾಣಲ್ಲ, ಎಲ್ಲ ನಿಮ್ಗೆ ಏನು ಅಂಡರ್ಗ್ರೌಂಡ್ ಫೆಸಿಲಿಟಿ ಕೊಟ್ಟಿರುವಂತದ್ದು. ಅಂಡ್ ಡ್ರೈನೇಜು ಅಂಡರ್ಗ್ರೌಂಡ್ ಕೊಟ್ಟಿದ್ದಾರೆ, ಸ್ಟ್ರೀಟ್ ಲೈಟ್ ಇದೆ, ಜೊತೆಗೆ ಪ್ರತಿಯೊಂದು ಮನೆಗೂ ಸಪರೇಟ್ ಇಂಡಿವಿಜುವಲ್ ಗಾರ್ಡನ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲಾನು ಇಂಡಿವಿಜುವಲ್ ಫೀಲ್ ಇರುತ್ತೆ. ಅಂಡ್ ಅದಲ್ಲದೆ ನಿಮ್ಗೆ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೋಸ್ಕರ ಮಕ್ಕಳು ಆಟ ಆಡಕ್ಕೆ ನಿಮ್ಗೆ ಎಷ್ಟೊಂದು ಲೇಔಟ್ಗಳಲ್ಲಿ ಬರೀ ಚಿಕ್ಕ ಗಾರ್ಡನ್ ಇರುತ್ತೆ ಅಷ್ಟೇ, ಅಥವಾ ಪ್ಲೇ ಏರಿಯಾ ಇರುತ್ತೆ ಅಷ್ಟೇ. ಇಲ್ಲಿ ನಿಮ್ಗೆ ಗಾರ್ಡನ್ ಅಲ್ದೇನೆ ಫ್ರೂಟ್ಸ್ ಗಾರ್ಡನ್ ಸಹ ಮಾಡ್ಕೊಂಡಿದ್ದಾರೆ, ಎಲ್ಲ ತರ ಫ್ರೂಟ್ಸ್ ಸಿಗುತ್ತೆ. ಅಂಡ್ ಮಕ್ಕಳಿಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಹೊರಗಡೆ ಹೋಗ್ತಾರೆ ಆಟ ಆಡಕ್ಕೆ ಅಂತ. ಈ ಒಂದು ಲೇಔಟ್ ಅಲ್ಲಿ ನಿಮ್ಗೆ ಮಕ್ಕಳಿಗೆ ಅಂತಾನೆ ಸಪರೇಟ್ ಆಗಿರೋ ಆಟಗಳಿಗೂ ಸಹ ಒಂದಿಷ್ಟು ಜಾಗಗಳನ್ನ ಬಿಟ್ಟು ಅಲ್ಲೂ ಅದನ್ನ ಡೆವಲಪ್ ಮಾಡ್ತಿದ್ದಾರೆ. ಕ್ರಿಕೆಟ್ ಪಿಚ್ ಆಗಿರ್ಲಿ, ಬಾಸ್ಕೆಟ್ ಬಾಲ್ ಆಗಿರ್ಲಿ ಅಂಡ್ ಶಟಲ್ ಬ್ಯಾಡ್ಮಿಂಟನ್ ಆಗಿರ್ಲಿ, ಪ್ರತಿಯೊಂದಕ್ಕೂ ಅಷ್ಟೇ. ಸೊ ಈ ತರ ಪ್ರೀಮಿಯಂ ಪ್ರಾಪರ್ಟಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸರ್ ಇವಾಗ ದೂರದಿಂದ ಬರ್ತಾರೆ ಅಂತಂದ್ರೆ ಕ್ಯಾಬ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ರೆ? ಕ್ಯಾಬ್ ಫೆಸಿಲಿಟೀಸ್ ಪ್ರೊವೈಡ್ ಇದೆ. ಓಕೆ, ಪಿಕಪ್ ಅಂಡ್ ಡ್ರಾಪ್. ಸೊ ನೋಡಿ, ನಿಮ್ಗೆ ನೋಡ್ತೀನಿ ಸೈಟ್ ನ ಅಥವಾ ತಗೊಳ್ತೀನಿ ನಂಗಿತ್ತು ಅಂತಂದ್ರೆ ನಾನು ತಗೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ಈ ಒಂದು ಜಾಗ ಅಷ್ಟು ಚೆನ್ನಾಗಿದೆ ಅಂಡ್ ಪಿಕಪ್ ಅಂಡ್ ಡ್ರಾಪ್ಸ್ ಅವೈಲೇಬಲ್ ಇದೆ. ಅಂಡ್ ಬಂದು ಇಲ್ಲಿಗೆ ವಿಸಿಟ್ ಮಾಡ್ತೀನಿ ಅಂತಂದಾಗ ಯಾರಾದ್ರೂ ಒಬ್ರು ಇದ್ದು ಹೆಲ್ಪ್ ಓಕೆ ಸರ್ ಇರ್ತಾರೆ, ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಕಂಪ್ಲೀಟ್ ಆಗಿ A to Z ಕೊಡ್ತೀವಿ, ಡಾಕ್ಯುಮೆಂಟ್ ಸಮೇತ ಕೊಡ್ತೀವಿ. ಓಕೆ, ಅವರು ಇಲ್ಲೇ ನೋಡಬಹುದು, ಇಲ್ಲ ಅಂದ್ರೆ ಲಾಯರ್ ತೋರಿಸ್ಕೊಂಡು ಆಮೇಲೆ ಬರ್ಬೋದು. ಸೊ ನಿಮ್ಗೆ ವಿತ್ ಡಾಕ್ಯುಮೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ಲಾಯರ್ ಬೇಕಾದ್ರೆ ತೋರಿಸ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದಾರೆ ಸರ್. ಅಂಡ್ EMI ಆಪ್ಷನ್, ಇದು ಲೋನ್ ಆಪ್ಷನ್ ಇದೆಯಲ್ಲ? ಲೋನ್ ಆಪ್ಷನ್ ಇದೆ. ಓಕೆ, ಲೋನ್ ಆಪ್ಷನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಾವೇ ನೋಡ್ತೀವಿ ಎಲ್ಲ, ಯಾಕಂದ್ರೆ ಎಲ್ಲ A to Z ನಾವೇ ಪ್ರೊವೈಡ್ ಮಾಡ್ತೀವಿ. ರಿಜಿಸ್ಟ್ರೇಷನ್ ಆದ್ಮೇಲೆ ನಾವೇ ಖಾತಾ ಎಲ್ಲ ಅವ್ರ ಮೇಲೆ ಟ್ರಾನ್ಸ್ಫರ್ ಮಾಡಿಸಿ ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಅದು ನೀವೇ ಪ್ರೊವೈಡ್ ಮಾಡಿ ಕಂಪ್ಲೀಟ್ ಆಗಿ ಜಸ್ಟ್ ಸೈನ್ ಮಾಡೋದು ಅಷ್ಟೇ. ಬಂದು ನಮ್ಮ ಆಫೀಸ್ ಬಂದು ಸೈನ್ ಮಾಡಿ ರಿಜಿಸ್ಟ್ರೇಷನ್ ಆಫೀಸ್ ಡಾಕ್ಯುಮೆಂಟ್ ತಗೊಂಡು ಹೋಗೋದು ಅಷ್ಟೇ. ಓಕೆ, ನಿಮ್ಗೆ ಎರಡೇ ಸ್ಟೆಪ್, ಬಂದು ವಿಸಿಟ್ ಮಾಡಿ ಸಹಿ ಮಾಡಿ ತಗೊಂಡೋಗಿ ಮನೆ ಕಟ್ಕೊಳ್ಳಿ ಅನ್ನೋ ತರ ಅಷ್ಟೇ. ಅಂಡ್ ನಾನ್ ನಿಮ್ಗೆ ಇವಾಗ ಇಲ್ಲೇನೆಲ್ಲ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ರೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಹೋಗ್ತಿರೋದು 30 ಫೀಟ್ ರೋಡ್ ಅಲ್ಲಿ. ಅಂಡ್ ಸೈಡ್ ಅಲ್ಲಿ ಒಂದು ಪ್ಲೇ ಗ್ರೌಂಡ್ ಬರುತ್ತೆ, ಜೊತೆಗೆ ಬಾಸ್ಕೆಟ್ ಬಾಲ್ಸ್ ಗ್ರೌಂಡ್ ಸಹ ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಮಕ್ಕಳಿಗೆ ಆಟ ಒಂದು ಎಷ್ಟು ಇಂಪಾರ್ಟೆಂಟ್ ಅಂತ. ಅಂಡ್ ಅಲ್ಲಿ ನಮ್ ದೇವಸ್ಥಾನ ಬೇರೆ ಕಾಣಿಸ್ತದೆ, ಜೊತೆಗೆ ಇದೇ ಶಿವರಾತ್ರಿಗೆ ಅನ್ನದಾಸೋಹ ಸಹ ಇಟ್ಕೊಂಡಿದ್ದಾರೆ ಸರ್. ಬಿಕಾಸ್ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾ ಇದ್ರು. ಸೊ ಬನ್ನಿ ನೋಡೋಣ. ನಿಮ್ಗೆ ದೇವಸ್ಥಾನನು ಅಂದ್ರೆ ಒಂದು ಲೇಔಟ್ ಅಲ್ಲಿ ಡಿವೈನ್ ಫೀಲ್ ಬರ್ಬೇಕು ಅಂದಾಗ ಆ ಒಂದು ದೇವಸ್ಥಾನ ಇರ್ಬೇಕು. ಅಂಡ್ ಎದುರುಗಡೆ ಕಲ್ಯಾಣಿ ಸಹ ಕೊಟ್ಟಿದ್ದಾರೆ. ನಿಮ್ಗೆ ನಾರ್ಮಲಿ ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಈ ಲೇಔಟ್ ಗಳಲ್ಲಿ ಚಿಕ್ಕದು ದೇವಸ್ಥಾನ ಸಿಗುತ್ತೆ, ಬಟ್ ಇಲ್ಲಿ ದೊಡ್ಡ ದೇವಸ್ಥಾನ ಇರುತ್ತೆ. ಅಲ್ದೇನೆ ನಿಮ್ಗೆ ಎದುರುಗಡೆ ಒಂದು ಕಲ್ಯಾಣಿ ಸಹ ಕಾಣ್ತಾ ಇರುವಂತದ್ದು. ಸೊ ನೋಡಿದ್ರಲ್ಲ ಲೇಔಟ್ ಹೆಂಗಿತ್ತು ಅಂತ. ಆಶ್ರಿತಾ ಪ್ರಾಪರ್ಟಿ ಅವರು ಈ ಒಂದು ಲೇಔಟ್ ನ ಡೆವಲಪ್ ಮಾಡಿದ್ದಾರೆ. ಅಲ್ದೇನೆ ಈ ಒಂದು ಲೇಔಟ್ ಗೆ ನಿಮ್ಗೆ ಎಂಡ್ ಅನ್ನೋದೇ ಇಲ್ಲ, ಬಿಕಾಸ್ ನಿಮ್ಗೆ ಡೆವಲಪ್ ಆಗ್ತಾ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ phase 1, phase 2, phase 3 ಅಂತ. ಸೊ ನಿಮ್ಗೆ ಈ ಒಂದು ಜಾಗದಲ್ಲಿ ಏನೆಲ್ಲ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿದೆ. ಅಂಡ್ ಅದಲ್ದೇನೆ ನಿಮ್ಗೆ ಈ ಒಂದು ಲೇಔಟ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ನಿಮ್ಗೆ 2600 ಇದೆ. ಆದ್ರೆ ನಿಮ್ಗೆ ನೆಗೋಷಿಯಬಲ್ ಇದೆ, ಈ ಒಂದು ಜಾಗ ಅಷ್ಟು ಕೊಡ್ಬೋದು. ಬಿಕಾಸ್ ಯಾರು ಕೊಟ್ಟಿರುವಂತ ಫೆಸಿಲಿಟೀಸ್ ಆಗಿರ್ಲಿ ಅಥವಾ ಲೊಕೇಶನ್ ಆಗಿರ್ಲಿ ಪ್ರತಿಯೊಂದು ಸಖತ್ತಾಗಿದೆ. ನಿಮ್ಗೆ ಈ ಒಂದು ಜಾಗಕ್ಕೆ ಬಂದು ವಿಸಿಟ್ ಮಾಡಂಗಿತ್ತು ಅಂದ್ರೆ ಸ್ಕ್ರೀನ್ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಇನ್ನಷ್ಟು ಇನ್ಫಾರ್ಮೇಶನ್ಸ್ ತಗೊಂಡು ಈ ಒಂದು ಲೊಕೇಶನ್ ಗೆ ವಿಸಿಟ್ ಮಾಡಬಹುದು. ಅಂಡ್ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿದೆ, ಗೇಟೆಡ್ ಕಮ್ಯುನಿಟಿ ಇದೆ, ಎಷ್ಟೆಲ್ಲಾ ಫೆಸಿಲಿಟೀಸ್ ಇದೆ. ಸ್ಕೂಲು, ಹಾಸ್ಪಿಟಲ್ ಪ್ರತಿಯೊಂದು ನಿಯರ್ ಆಗುತ್ತೆ ಒಂದು ಲೊಕೇಶನ್ ಗೆ. ಅದ್ರಲ್ಲೇ ದೇವಸ್ಥಾನ ಬೇರೆ ನಿಮ್ಗೆ ಒಂದು ಲೇಔಟ್ ಒಳಗಡೆ ಬರುತ್ತೆ, ಫ್ರೂಟ್ಸ್ ಗಾರ್ಡನ್ ಬೇರೆ ಕೊಟ್ಟಿದ್ದಾರೆ. ಸೊ ಎಲ್ಲ ನಾನು ಆಲ್ಮೋಸ್ಟ್ ಹೇಳ್ಬಿಡ್ತೀನಿ, ಹೇಳಕ್ಕೇನು ಇಲ್ಲ ಅಂತ ನಾನು ಭಾವಿಸ್ತೀನಿ. ಅಂಡ್ ಈ ಒಂದು ಲೇಔಟ್ ಗೆ ವಿಸಿಟ್
ವಿಸಿಟ್ ಮಾಡಿ ಬೇಗ ಬೇಗ ಒಂದು ಸೈಟ್ ನ ಪರ್ಚೇಸ್ ಮಾಡಿ, ಯಾಕೆಂದ್ರೆ ಇಲ್ಲಿ ಆದಷ್ಟು ಬೇಗನೆ ಸೇಲ್ ಆಗ್ತಾ ಇರುತ್ತೆ ಸೈಟ್ಸ್ ಗಳು. ಸೊ ಬಂದು ವಿಸಿಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಅಂಡ್ ಸೈಟ್ ನ ಪರ್ಚೇಸ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಆಗ್ಲೇ ಹೇಳಿರೋ ಹಾಗೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಮುಂದಿನ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರೋವರೆಗೂ ಸ್ಟೇ ಟ್ಯೂನ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.